ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸಂಸಾರದಲ್ಲಿ ಸಮಸ್ಯೆಗಳು ಕಾಮನ್, ಅಷ್ಟಕ್ಕೆ ಮಾತೇ ಬಿಡುವುದಾ? ಸಂಗಾತಿಗಳಿಬ್ಬರು ಕೆಲವು ಸಂದರ್ಭದಲ್ಲಿ ಮಾತುಕತೆ ನಿಲ್ಲಿಸಿ ಬಿಡುವವರು. ಇದರ ಹಿಂದೆ ಕೆಲವು ಕಾರಣಗಳಿವು. ವಿವಾಹವಾದ ಸಂದರ್ಭದಲ್ಲಿ ಸಂಗಾತಿಗಳಿಬ್ಬರು ತುಂಬ ಮಾತನಾಡುವವರು, ತಮ್ಮ ಕನಸುಗಳನ್ನು ಹಾಗೂ ಮುಂದಿನ ಭವಿಷ್ಯದ ಗುರಿಗಳನ್ನು ಹಂಚಿಕೊಳ್ಳುವವರು. ಆದರೆ ಕೆಲವು ವರ್ಷಗಳ ಬಳಿಕ ಸಂಗಾತಿಗಳ ಮಧ್ಯೆ ಈ ಹಂಚಿಕೊಳ್ಳುವಿಕೆ ಕಡಿಮೆ ಆಗುವುದು ಹಾಗೂ ಮಾತುಕತೆ ಕೂಡ ಕಡಿಮೆ ಆಗುವುದು. ಇನ್ನು ಕೆಲವು ದಾಂಪತ್ಯ ಸಂಪೂರ್ಣವಾಗಿ ಮಾತನ್ನೇ ಬಿಡುವವರು. ಇದು ಯಾಕೆ ಎನ್ನುವುದು ಕೆಲವೊಂದು ಸಲ ಅವರಿಗೂ ಅರ್ಥವಾಗಲಿರಲಿಲ್ಲ. ಇಂತಹ ದಾಂಪತ್ಯವು ಈ ಲೇಖನವನ್ನು ಓದಿದ ಬಳಿಕ ಖಂಡಿತವಾಗಿಯೂ ಮತ್ತೆ ಮಾತುಕತೆ ಆರಂಭಿಸಬಹುದು. ಈ ಲೇಖನದಲ್ಲಿ ಮಾತುಕತೆ ನಿಲ್ಲಲು ಕಾರಣಗಳು ಹಾಗೂ ಮತ್ತು ಅದನ್ನು ಆರಂಭಿಸುವುದು ಹೇಗೆ ಎಂದು ತಿಳಿಸಿಕೊಡಲಿದ್ದೇವೆ. ನಿಮ್ಮಲ್ಲಿ ಶಬ್ದಗಳಲ್ಲೇ ಇಲ್ಲ. ಮಾತನಾಡಲು ಯಾವುದೇ ವಿಚಾರವಲ್ಲದೆ ಇರುವುದು ಕೂಡ ಸಂಭವಿಸುವುದು. ಇಂತಹ ಸಂದರ್ಭದಲ್ಲಿ ಮಾತನಾಡದೇ ಇರಬಹುದು. ಸಾಮಾನ್ಯ ಮಾತುಕತೆಯೊಂದಿಗೆ ಕೆಲವೊಂದು ಸಲ ಮಾತುಕತೆಯು ಆರಂಭವಾಗುವುದು ಮತ್ತು ಇದರ ಬಳಿಕ ಹೊಸ ವಿಚಾರಗಳನ್ನು ಕಲಿಯುವುದರೊಂದಿಗೆ ಇದು ಮುಂದುವರೆಯುವುದು. ಕೆಲವೊಂದು ಸಲ ಹಾಗೆ ಸುಮ್ಮನೆ ಕುಳಿತುಕೊಂಡು ಇಬ್ಬರ ಉಪಸ್ಥಿತಿಯನ್ನು ಅನುಭವಿಸಬಹುದು. ದಣದಿರುವುದು ಅಥವಾ ವ್ಯಸ್ತರಾಗಿರುವುದು. ನೀವಿಬ್ಬರು ಉದ್ಯೋಗಗಳಾಗಿದ್ದರೆ ಆಗ ನಿಮಗೆ ದಿನವಿಡೀ ದುಡಿದು ಬಂದು ತುಂಬ ದಣದಿರಬಹುದು. ಈ ವೇಳೆ ನೀವು ಯಾವಾಗಲೂ ಮಲಗಿಬಿಡುವುದು ಎಂದು ಭಾವಿಸಬಹುದು. ಇಂತಹ ಸಮಸ್ಯೆ ಇದ್ದರೆ ಆಗ ನೀವು ಸ್ವಲ್ಪ ಸಮಯ ಮಾತನಾಡಲು ಮೀಸಲಿಡಬೇಕು. ಇದಕ್ಕೆ ವೇಳಾಪಟ್ಟಿ ತಯಾರು ಮಾಡಿ ಅದಕ್ಕೆ ಪ್ರಾಮುಖ್ಯತೆ ನೀಡಿ ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಲು ಪ್ರಯತ್ನಿಸಿ. ಒಂದೇ ವಿಚಾರವನ್ನು ಪದೇ ಪದೇ ಹೇಳುವ ಬದಲು ನೀವು ಹಾಗೆ ಸುಮ್ಮನಿರುವುದು ಒಳ್ಳೆಯದು. ನೀವು ನಿಜವಾದ ವಿಚಾರದ ಕಡೆಗೆ ಗಮನ ಇಡಿ ಮತ್ತು ಸಂವಹನಕ್ಕೆ ಇರುವಂತಹ ಅಡ್ಡಿ ನಿವಾರಣೆ ಮಾಡಿ. ಪ್ರತ್ಯೇಕನ ಜೀವನ. ನೀವು ಸ್ನೇಹಿತರೊಂದಿಗೆ ಮಾತನಾಡುತ್ತಾ ವ್ಯಾಯಾಮ ಮಾಡುತ್ತೀರಿ, ಸುತ್ತಾಡಲು ಹೋಗುತ್ತೀರಿ. ಅದೇ ನಿಮ್ಮ ಸಂಗಾತಿಯು ಅವರನ್ನ ಸ್ನೇಹಿತರ ಜೊತೆಗೆ ಮಾತನಾಡುತ್ತಿರಬಹುದು. ನೀವಿಬ್ಬರು ಜೊತೆಯಾಗಿ ಸಮಯ, ಅನುಭವ ಅಥವಾ ಆಸಕ್ತಿಯನ್ನು ಹಂಚಿಕೊಳ್ಳುತ್ತಿಲ್ಲ. ನೀವು ಜೊತೆಯಾಗಿ ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೆ ಆಗ ಖಂಡಿತವಾಗಿಯೂ ನಿಮ್ಮಿಬ್ಬರ ನಡುವಿನ ಸಂವಹನವು ಉತ್ತಮವಾಗಲಿದೆ. ಇದರಿಂದ ನಿಮ್ಮಿಬ್ಬರ ನಡುವೆ ಮಾತುಕತೆಯ ಉತ್ತಮವಾಗಲಿದೆ. ಭಾವನಾತ್ಮಕ ಸುರಕ್ಷತೆ ಇಲ್ಲದೆ ಇರುವುದು. ನಿಮ್ಮ ಬಗ್ಗೆ ತೀರ್ಪು ನೀಡಿದಾಗ, ಅಪಾರ್ಥ ಮಾಡಿಕೊಂಡಾಗ, ಟೀಕಿಸಿದಾಗ ಅಥವಾ ದೂಷಣೆ ಮಾಡಿದಾಗ ನಿಮ್ಮನ್ನು ಸರಿಯಾದ ಆರೈಕೆ ಮಾಡುತ್ತಿಲ್ಲವೆನ್ನುವ ಭಾವನೆ ಬರಬಹುದು. ಇಂತಹ ಭಾವನೆಯನ್ನು ನಿಲ್ಲಿಸಲು ನೀವು ಮಾತನ್ನು ನಿಲ್ಲಿಸಬಹುದು. ಮುಕ್ತವಾಗಿ ಸಂಭಾಷಣೆ ನಡೆಸಲು ನೀವು ಏನಾದರೂ ಹಂಚಿಕೊಳ್ಳಬೇಕು. ಕೆಲವೊಂದು ಸಲಹೆ ಮತ್ತು ಭಾವನೆಗಳು ನಿಮಗೆ ಹಾನಿ ಉಂಟು ಮಾಡಬಹುದು. ನಿಮಗೆ ಭಾವನಾತ್ಮಕವಾಗಿ ಯಾವುದೇ ಸುರಕ್ಷತೆ ಎಂದು ಪತ್ನಿಗೆ ತಿಳಿಸಿ. ಯಾರು ಮಾತನಾಡಲು ಮುಂದೆ ಬರದೇ ಇರುವುದು. ಸಂವಹನ ನಡೆಸಲು ಯಾರು ಕೂಡ ಜವಾಬ್ದಾರಿ ತೆಗೆದುಕೊಂಡು ಮುಂದೆ ಬರದೇ ಇರುವುದು ಕೂಡ ಇದಕ್ಕೆ ಕಾರಣವಾಗಿದೆ. ಅರ್ಥಪೂರ್ಣವಾದ ಮಾತುಕತೆಯಿಂದ ಆರಂಭ ಮಾಡಿ. ಇದು ನೃತ್ಯವಿದ್ದಂತೆ ಒಬ್ಬರು ನೃತ್ಯ ಆರಂಭಿಸಿದರೆ ಆಗ ಇನ್ನೊಬ್ಬರ ಕೂಡ ಅದೇ ರೀತಿಯಲ್ಲಿ ಹೆಜ್ಜೆ ಹಾಕುವವರು. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.